ವರ್ಕ್ ಪ್ರೊಫೈಲು ಅಂದ್ರೆ ನಿಮಗೆ ಇಲ್ಲಿ ನೋಡಿ 3 ಶಿಫ್ಟ್ಗಳು ಇರುತ್ತೆ. ಹುಡುಗಿಯರಿಗೆ ಮೋಸ್ಟ್ಲಿ ಫಸ್ಟ್ ಶಿಫ್ಟ್ ಇರುತ್ತೆ, ಫಸ್ಟ್ ಅಥವಾ ಜನರಲ್ ಶಿಫ್ಟ್ ಕೊಡ್ತಾರೆ. ಫಸ್ಟ್ ಶಿಫ್ಟ್ ಅಂದ್ರೆ ಮಾರ್ನಿಂಗ್ 6 to 2 PM, ಮಾರ್ನಿಂಗ್ 6 AM to 2 PM. ಅದಾದ್ಮೇಲೆ ನೀವು ಫ್ರೀನೇ, ದಿಸಾ ಪೂರ್ತಿ ನೀವು ಫ್ರೀನೇ. ಅದಾದ್ಮೇಲೆ ಯು ಕ್ಯಾನ್ ಡೂ ಯುವರ್ ಹೋಮ್ಲಿ ವರ್ಕ್. ಹುಡುಗರಿಗೆ ಹೆಂಗಿರುತ್ತೆ ಅಂದ್ರೆ ಮಾರ್ನಿಂಗ್ 6 to 2 ಒಂದು ಶಿಫ್ಟ್ ಆದ್ರೆ, ಸೆಕೆಂಡ್ ಶಿಫ್ಟ್ ಬಂದಿದೆ 2 to 10, ಥರ್ಡ್ ಶಿಫ್ಟ್ ಬಂದಿದೆ ನೈಟ್ ಶಿಫ್ಟ್, ಇದು 10 to ಮಾರ್ನಿಂಗ್ 6 AM. ಸೊ ಇದೂ ಒಂದು ಒಳ್ಳೆ ಅಪರ್ಚುನಿಟಿ. ಏನಂದ್ರೆ ಶಿಫ್ಟ್ ಅಲ್ಲಿ ಇದ್ರೆ ನಿಮಗೆ ಯು ವಿಲ್ ಗೆಟ್ ಎ ಲಾಟ್ ಆಫ್ ಟೈಮ್ ಟು ಡೂ ಅದರ್ ಕೈಂಡ್ ಆಫ್ ಆಕ್ಟಿವಿಟೀಸ್. ನೀವು ಬೇಕಾದ್ರೆ ಬೇರೆ ಬಿಸ್ನೆಸ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ಸಮ್ ಅದರ್ ಆಕ್ಟಿವಿಟೀಸ್ ಲೈಕ್ ನೀವು ಫ್ಯಾಮಿಲಿಗೆ ಟೈಮ್ ಕೊಡ್ಬೋದು, ನಿಮ್ಮ ಹೆಲ್ತ್ ಲೈಫ್ ಸ್ಟೈಲ್ಗೆ ಟೈಮ್ ಕೊಡ್ಬೋದು. ಆಯ್ತಾ? ನೆಕ್ಸ್ಟ್ ಸ್ಯಾಲ್ರಿ ಬಂದಿದೆ ನಿಮಗೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಯಾರ್ಯಾರು ಯಾವ್ಯಾವ ಪೋಸ್ಟ್ ಯಾವ್ಯಾವ ಲೆವೆಲಲ್ಲಿ ಇರ್ತೀರಾ ಅಂತ. ಆ ಲೆವೆಲ್ಗೆ ಗೌರ್ಮೆಂಟ್ ಕಡೆಯಿಂದ ಏನು ಸ್ಯಾಲ್ರಿ ಇರುತ್ತೋ ಅದೇ ಸ್ಯಾಲ್ರಿ ಇರುತ್ತೆ. ಓಕೆನಾ? ಇವಾಗ ಮಿನಿಮಮ್ ನೀವು KMF ಅಲ್ಲಿ ಯಾವುದೇ ಒಂದು ಲೆವೆಲಲ್ಲಿ ಜಾಯ್ನ್ ಆದ್ರೂ 45,000 to 50,000 ನಿಮ್ಗೆ ಸ್ಯಾಲ್ರಿ ಇರಲೇ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್. ಲೇಟರ್ ಆನ್ ನಿಮಗೆ 6 months ಒಂದ್ಸತಿ ಇನ್ಕ್ರಿಮೆಂಟ್ಗಳಾಗ್ತದೆ. ಸೊ ಎವ್ರಿ 6 months ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಮತ್ತೆ